ಈ ಸಮಯವನ್ನು ಕಳೆದು ಹೋಗುತ್ತೆ. ಈ ಪುಟ್ಟ ಕಥೆಯನ್ನು ಗಮನವಿಟ್ಟು ಕೇಳಿ. ಒಂದ್ಸಾರಿ ಅರ್ಜುನ ಕೃಷ್ಣನಿಗೆ ಹೇಳಿದ, ಮಾಧವ, ಗೋಡೆ ಮೇಲೆ ಏನಾದ್ರೂ ಬರೆಯಿರಿ. ಯಾವಾಗ್ಲಾದ್ರೂ ನಾನು ಬೇಜಾರು ದುಃಖದಲ್ಲಿ ಇದ್ರೆ ಆಗ ನಾನು ಅದನ್ನು ನೋಡಿ ಖುಷಿಯಾಗ್ಬೇಕು. ಮತ್ತೆ ಯಾವಾಗ ನಾನು ಖುಷಿಯಾಗಿರ್ತೀನೋ ಆಗ ಅದನ್ನು ಓದಿ ದುಃಖಿಯಾಗಿ ಹೋಗಿ. ಆಗ ಗೊತ್ತಿದೆಯಾ ಕೃಷ್ಣ ಗೋಡೆ ಮೇಲೆ ಏನ್ ಬರೀತಾರೆ ಅಂತ? ಅವರು ಗೋಡೆ ಮೇಲೆ ಬರೀತಾರೆ, ಈ ಸಮಯ ಕೂಡ ಕಳೆದು ಹೋಗುತ್ತೆ. ಈಗ ಇದರ 2 ಲೆಸನ್ಸ್ ಇದೆ. ಮೊದಲನೆಯ ಲೆಸನ್ಸ್ ಏನಂದ್ರೆ, ಯಾವುದು ನಿಮ್ಮ ಲೈಫಲ್ಲಿ ಒಳ್ಳೇದಾಗುತ್ತಿದೆಯೋ ಅಥವಾ ನಿಮ್ಮ ಸುತ್ತ ಒಳ್ಳೆ ಜನ ಇದ್ದಾರೋ ಅದ್ರ ಬಗ್ಗೆ ಕೃತಜ್ಞರಾಗಿರಿ. ಅವುಗಳಿಗೆ ರೆಸ್ಪೆಕ್ಟ್ ಕೊಡಿ, ಅದನ್ನು ಆನಂದಿಸಿ. ಯಾಕಂದ್ರೆ ನಿಮ್ಮ ಹತ್ರ ಇರೋದು ಎಲ್ಲರ ಹತ್ರ ಇರೋದಿಲ್ಲ. ಮತ್ತೆ ಕೆಲವು ಸರಿ ಇದೆಲ್ಲ ನಿಮ್ಮಿಂದ ತುಂಬಾ ಸುಲಭವಾಗಿ ದೂರ ಆಗಬಹುದು. 2ನೆಯ ಲೆಸನ್ಸ್ ಏನ್ ಹೇಳುತ್ತೆ ಅಂದರೆ, ನೀವು ನಿಮ್ಮ ಲೈಫಲ್ಲಿ ಯಾವುದೇ ಬ್ಯಾಡ್ ಫೇಸ್ ಅಥವಾ ಟಫ್ ಸಿಚುವೇಶನ್ ಇಂದ ಹೋಗ್ತಿದ್ದೀರೋ ನೆನಪಿಡಿ, ಆ ಸಮಯ ಕೂಡ ಕಳೆದು ಹೋಗುತ್ತೆ. ಹೇಗೆ ಸೂರ್ಯೋದಯದ ನಂತರ ಸೂರ್ಯಾಸ್ತ ಆಗುತ್ತೋ ರಾತ್ರಿ ಆದ್ಮೇಲೆ ದಿನ ಆಗುತ್ತೆ, ಅದೇ ರೀತಿ ನಿಮ್ಮ ಹ್ಯಾಪಿ ಡೇ ಮತ್ತೆ ಬರುತ್ತೆ. ಎವ್ರಿಥಿಂಗ್ ಈಸ್ ಟೆಂಪರರಿ. ನೀವು ಬರೀ ನಂಬಿಕೆ, ವಿಶ್ವಾಸ ಮತ್ತು ತಾಳ್ಮೆ ಇಡಿ ಸರ್.